ಇಲ್ಲಿ ಇವತ್ತಿನ ದಿವಸ ಮುಳಬಾಗಿಲು ತಾಲೂಕಿಗೆ ಪೇರೆಂಟ್ ಬಾಡಿ ಮತ್ತು ಯೂತ್ ಬಾಡಿಯನ್ನು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಯುವೇದಿಕೆಯ ಅಧ್ಯಕ್ಷರಾದ ಲೋಕೇಶ್ ಅಣ್ಣವರು ಬಂದಿದ್ದಾರೆ. ಲೋಕೇಶ್ ಅಣ್ಣ ಮುಖಾನೇ ಇವತ್ತು ಎಲ್ಲ ಪದಾಧಿಕಾರಿಗಳ ಆಯ್ಕೆಗಳನ್ನು ನಾವು ಮಾಡಿರ್ತಕ್ಕಂಥ ವಿಷಯ. ಈಗ ಜಿಲ್ಲಾ ಬಾಡಿಯಿಂದ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಲೋಕೇಶ್ ಅಣ್ಣವರು. ಅವರಿಗೆ ಮುಳಬಾಗಿಲು ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಅವ್ರಿಗೆ ಸ್ವಾಗತವನ್ನ ಪುಷ್ಪಾಂಜಲಿ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರಾದಂಥ ತಾರಕ್ ಮಂಜು ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು. ಅದೇ ರೀತಿ ತಾಲೂಕು ಅಧ್ಯಕ್ಷರಾಗತಕ್ಕಂಥ ವೆಂಕಟರಾಮ್ ಲಕ್ಷ್ಮೀಸಾಗರ ವೆಂಕಟರಾಮ್ ಅವರು ಬಂದಿದ್ದಾರೆ, ಕೋಲಾರ ತಾಲೂಕು. ಅದೇ ರೀತಿ ಕೋಲಾರ ನಗರ ಘಟಕ ಅಧ್ಯಕ್ಷರಾಗತಕ್ಕಂಥ ರಾಕೇಶ್ ಬಂದಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ನಗರ ಘಟಕ ಉಪಾಧ್ಯಕ್ಷರಾಗತಕ್ಕಂಥ ಸುನೀಲ್ ಅವರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿ ಸಹ ಕಾರ್ಯದರ್ಶಿ ಮಂಜುನಾಥ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಬಯಸ್ತೇವೆ. ದೀಪಕ್ ತಾಲೂಕ್ ಪ್ರಧಾನ ಕಾರ್ಯದರ್ಶಿ, ಕೋಲಾರ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸುವ ಮುಖಾಂತರ ಈ ಒಂದು ತಾಲೂಕ್ ಬಾಡಿಯನ್ನ ಮಾಡತಕ್ಕಂಥ ಜಿಲ್ಲೆಯಿಂದ ಬಂದತಕ್ಕಂಥ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಉಪಾಧ್ಯಕ್ಷರಾದ ಕುಮಾರ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ರು. ಮುಳಬಾಗಿಲು ತಾಲೂಕಿನ ಪದಾಧಿಕಾರಿಗಳಿಗೂ ಸ್ವಲ್ಪ ಹಿಂದೆ ಭವಿ ಜನಾಂಗದ ಇವತ್ತಿನ ಕಾರ್ಯಕ್ರಮ ರೂಪುರೇಷೆಗಳೇನಪ್ಪ ಅಂದ್ರೆ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಂಗಮ್ಮ ಮುನ್ಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ನಮ್ಮ ಭವಿ ಜನಾಂಗ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಮಂಗಮ್ಮ ಮುನ್ಸ್ವಾಮಿ ಅವರ ನೇತೃತ್ವವನ್ನು ಆಕಸ್ಮಿಕವಾಗಿ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಸಂದರ್ಭ ಬಂತು. ಹಿಂದೆ ಇದ್ದಂಥ ನಮ್ಮ ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಭವಿ ಜನಾಂಗ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ರು. ಅವರು ಒಂದು ಸಿದ್ದರಾಮೇಶ್ವರ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಆಕಸ್ಮಿಕವಾಗಿ ಅವರ ಒಂದು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ನಮಗೆ ಅರ್ಥವಾಗದಂಥ ಒಂದು ಪರಿಸ್ಥಿತಿ ಬಂತು. ಆ ಒಂದು ಸಂದರ್ಭದಲ್ಲಿ ನಾವು ಈ ಕೋಲಾರ ಜಿಲ್ಲೆಗೆ ನಮ್ಮ ನೇತೃತ್ವವನ್ನು ವಹಿಸ್ಕೊಂಡು ಈ ಜನಾಂಗವನ್ನು ಮುಂದುವರಿಸ್ಕೊಂಡು ಹೋಗೋಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಕೋಲಾರ ಜಿಲ್ಲೆಯಲ್ಲಿ ಈ ಸಮಾಜದಲ್ಲಿ ಈ ಸಮುದಾಯದಲ್ಲಿ ಒಬ್ಬ ಜಿಲ್ಲೆಯ ಜವಾಬ್ದಾರಿನ ವಹಿಸ್ಕೊಂಡು ನಡೆಸ್ಕೊಂಡಂಥ ವ್ಯಕ್ತಿ ಮಂಗಮ್ಮ ಮುನ್ಸ್ವಾಮಿಯವರಾಗಿ ನಮಗೆ ಆಯ್ಕೆ ಮಾಡ್ಕೊಂಡ್ವಿ. ಅವರು ಜಿಲ್ಲಾ ಪಂಚಾಯತಿ 2 ಬಾರಿ ಅಧ್ಯಕ್ಷರಾಗಿದ್ದರು. ಅವರದೇ ಆದಂಥ ಒಂದು ನೇತೃತ್ವ ವಹಿಸ್ಕೊಂಡು ಈ ಸಮಾಜನ ಕಟ್ಕೊಂಡು ಬಂದಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಂದು ಸಮುದಾಯ ಭವನ ನಮಗೆ ಬಹಳ ಅವಶ್ಯಕತೆ ಇತ್ತು. ಆ ಒಂದು ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಆಯಮ್ಮ ಪೂರ್ಣ ಸಹಕಾರವನ್ನು ಕೊಟ್ಟು ಇವತ್ತೇನು 5 ಕೋಟಿ ರೂಪಾಯಿ ಮಟ್ಟದಲ್ಲಿ ಒಂದು ಸಮುದಾಯ ಭವನ ಟಮಕ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೀತಾ ಇದೆ. ಆ ಒಂದು ಇಂಡಸ್ಟ್ರಿಯಲ್ಲಿ ನಡೀತಕ್ಕಂಥ ಒಂದು ಸಮುದಾಯ ಭವನ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಆಗೋವರೆಗೂ ಕೂಡ ಅವರು ನಮ್ಮ ಒಂದು ಜಿಲ್ಲೆಯ ಜವಾಬ್ದಾರಿ ವಹಿಸ್ಕೊಂಡು ನಮ್ಮೆಲ್ಲರ ನೇತೃತ್ವ ವಹಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲರ ಒಂದು ಒಕ್ಕೂಲವಾಗಿ ನಾವು ಒಂದು ಆಯಮನ ಆಯ್ಕೆ ಮಾಡಿಕೊಂಡು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಪ್ರಥಮ ಬಾರಿಗೆ ಕೋಲಾರಲ್ಲಿ ಯುವೇದಿಕೆ ಪದಾಧಿಕಾರಿನ ಆಯ್ಕೆ ಮಾಡಿದ್ದೀವಿ. ಹಾಗೆ ಪೇರೆಂಟ್ ಬಾಡಿನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಂತೆ ಇವತ್ತೇನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಆಗಿರ್ಬೋದು, ಮುಳಬಾಗಿಲು ಆಗಿರ್ಬೋದು, ಮಾಲೂರು ಆಗಿರ್ಬೋದು, ಏನು ಶ್ರೀನಿವಾಸಪುರ, ಇಡೀ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಪದಾಧಿಕಾರಿನ ಆಯ್ಕೆ ಮಾಡಿಕೊಂಡು ಬರ್ತಕ್ಕಂಥ ಒಂದು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ SLC ವಿದ್ಯಾರ್ಥಿಗಳಿಗೆ ಪಾಸ್ ಆಗಿರ್ತಕ್ಕಂಥವ್ರು, ಮತ್ತು PUCಯಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಮತ್ತು ಮೆಡಿಕಲಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು,
ಹಾಗೇನೆ ಇವತ್ತೇನು ಕಾನೂನು ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವೆಲ್ಲ ಗುರುತಿಸಿ ಮತ್ತೆ ಇತ್ತೀಚೆಗೆ ಕೆಲವೊಂದು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಸೇವೆಯನ್ನು ಮಾಡಿ ಅದರಲ್ಲಿ ನಿವೃತ್ತಿಯಾಗಿರ್ತಕ್ಕಂಥ ಪ್ರಮುಖ ಅಧಿಕಾರಿಗಳು ಕೆಲವೊಂದು ಇದ್ದಾರೆ. ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಹಾಗೇನೇ ಈ ಒಂದು ಸಿದ್ದರಾಮೇಶ್ವರ ಜಯಂತಿ ಮಾಡೋದ್ರ ಮುಖಾಂತರ ಈ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಕ್ಕೂಲವಾಗಿ ತೀರ್ಮಾನ ಮಾಡಿಕೊಂಡು ಇವತ್ತು ಅದರಂತೆ ಮುಳಬಾಗಿಲು ತಾಲೂಕಿನಲ್ಲಿ ಏನು ನಾವು ಭೋವಿ ಜನಾಂಗದ ಒಬ್ಬ ತಾಲೂಕು ಅಧ್ಯಕ್ಷರನ್ನಾಗಿ ಇವತ್ತೇನು ಗೌರವಾಧ್ಯಕ್ಷರಾಗಿ ನಮ್ಮ ಐದಲಾಪುರ ನಮ್ಮ ನಾಗರಾಜನವ್ರನ್ನ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಅದರಂತೆ ನಮ್ಮ ಅಧ್ಯಕ್ಷರನ್ನಾಗಿ MD ವೆಂಕಟೇಶ್ ಅವ್ರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಈ ಕಡೆ ಬಪ್ಪ ಮುಂದೆ ಬಾ. MD ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಅಮರಪ್ಪ ಮೇಲ್ಗಾಣಿ ಅವರು ಅಮರಪ್ಪ ಅವರು. ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ವೆಂಕಟಮುನಿ ಪದಕಾಶ್ರೀ ವೆಂಕಟಮುನಿ ಅವ್ರ ಹೆಸರನ್ನೇ ಇದೆ. ಅವರು ನಮ್ಮ ಇವರು ಅವ್ರ ಹೆಸರೇ ಇದೇನೆ ವೆಂಕಟಮುನಿ ಅವರು ಇದ್ದಾರೆ. ಹಾಗೇನೆ ಖಜಾಂಚಿಗಳಾಗಿ ನಮ್ಮ ಮೇಲ್ಗಾಣಿ MS ವೆಂಕಟ್ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾಗಿ ಗುರುಮೂರ್ತಿ ಅವರು ಇದ್ದಾರೆ. ಆಮೇಲೆ ನಮ್ಮ ಉಪ ಕಾರ್ಯದರ್ಶಿಗಳಾಗಿ ವೆಂಕಟ್ ಮೇಲ್ಗಾಣಿ ಅವರು ಇದ್ದಾರೆ. ಹಾಗೇನೆ ನಮ್ಮ ಕೋಲಾರ ಜಿಲ್ಲೆಯ ಭೋವಿ ವೇದಿಕೆಯ ಮುಳಬಾಗಿಲು ತಾಲೂಕಿನ ಘಟಕಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರಾಗಿ ಯುವರಾಜ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಹಾಗೇನೆ ಉಪಾಧ್ಯಕ್ಷರಾಗಿ ನಮ್ಮ ಬಾಲಚಂದ್ರ ಅವರು ಐದಲಾಪುರ ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾಗಿ VG ಮಂಜು ಮುಂದೆ ಬಪ್ಪ VG ಮಂಜು ಅವರು ಉಪಾಧ್ಯಕ್ಷರಾಗಿದ್ದಾರೆ. ಕಾರ್ಯದರ್ಶಿಗಳ ಖಜಾಂಚಿಗಳಾಗಿ G ವೆಂಕಟೇಶ್ ಕೆರಸಮಂಗಲ, ಸಂಚಾಲಕರಾಗಿ ರಾಮಂಜಿ ಕೆರಸಮಂಗಲ ಮತ್ತೆ ಶೇಖರ್ ವೆಂಕಟಾಪುರ ಇವ್ರನ್ನ ನಾವು ಇವತ್ತು ಕೋಲಾರ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟು ಮುಳಬಾಗಿಲು ತಾಲೂಕಿನ ಒಂದು ಪದಾಧಿಕಾರಿಗಳು ನಾವೇನು ಆಯ್ಕೆ ಮಾಡ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಏನೇ ಸಮಸ್ಯೆಗಳಾಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಅಥವಾ ಯಾವುದೇ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಏನೇ ಸಮಸ್ಯೆಗಳಾದ್ರೂ ಕೂಡ ಇವರೆಲ್ಲರೂ ಕೂಡ ಅದನ್ನೆಲ್ಲ ಹೆದರಿಸಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಾರ ಒಂದು ನಂಬಿಕೆನಿಟ್ಟು ಇವ್ರನ್ನ ಪದಾಧಿಕಾರಿಗಳ ಆಯ್ಕೆ ನಾವೇನು ಮಾಡಿದೀವಿ. ಇವರೆಲ್ಲರೂ ಕೂಡ ಹಿಂದಿನಿಂದನೇ ಕಾರ್ಯಪ್ರವೃತ್ತರಾಗಿ ಈ ಸಮಾಜಕ್ಕೋಸ್ಕರ ಅವ್ರಿಗೇನು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳಾಗ್ಬೋದು ಅಥವಾ ರಾಜಕಾರಣಿಗಳಿಂದ ಬರ್ತಕ್ಕಂಥ ಸವಲತ್ತುಗಳಾಗ್ಬೋದು, ಈ ಸಮಸ್ಯೆಗಳು ಏನೇ ಬಂದರೂ ಕೂಡ ಅದನ್ನ ಎದುರಿಸಿ ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಹೇಳೋದ್ರ ಮುಖಾಂತರ ಇವತ್ತೇನು ಕೋಲಾರದಿಂದ ಬಂದಿರತಕ್ಕಂಥ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾಗಿದ್ದ ತಾರಕ್ ಮಂಜು, ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕುಮಾರು, ನಗರಾಧ್ಯಕ್ಷರಾದ ದೀಪು ಮತ್ತೆ ನಾಗೇಶು, ನವೀನು, ಇವರೆಲ್ಲರೂ ಕೂಡ ಸುನೀಲು, ಇವರೆಲ್ಲರೂ ಕೂಡ ಎಲ್ಲರೂ ಕೂಡ ಜವಾಬ್ದಾರಿ ವಹಿಸ್ಕೊಂಡು ಇವತ್ತು ಮುಳಬಾಗಿಲು ತಾಲೂಕಿನ ಘಟಕದ ಪದಾಧಿಕಾರಿಗಳನ್ನ ನಾವೇನು ಆಯ್ಕೆ ಮಾಡಿದೀವಿ. ಇಂದಿನಿಂದ ಅವರು ಕಾರ್ಯಪ್ರವೃತ್ತವಾಗಿ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಇವತ್ತು ಬಂದಿರತಕ್ಕಂಥ ನಮ್ಮ ಮೀಡಿಯಾ ಸ್ನೇಹಿತರಿಗೂ ಕೂಡ ನಾವು ತಮಗೂ ಕೂಡ ಒಂದು ಶುಭಾಶಯಗಳನ್ನು ಕೊಡ್ತಾ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಇಡೀ ಜಿಲ್ಲೆಯ ಇಡೀ ತಾಲೂಕಿನ ಎಲ್ಲ ನಮ್ಮ ಸಮಸ್ತ ಸಮಾಜದ ಬಂಧುಗಳಿಗೆ ನಾವು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ಕೂಡ ಸಹಕಾರ ಕೊಡಬೇಕು. ಯಾವುದೇ ಒಂದು ಸಣ್ಣ ಪುಟ್ಟ ಗೊಂದಲ ನಮ್ಮಲ್ಲಿ ಇದ್ರೂ ಕೂಡ ನಾವೆಲ್ಲರೂ ಕೂಡ ಕುಂತು ಬಗೆಹರಿಸ್ಕೊಂಡು ನಾವೆಲ್ಲರೂ ಒಟ್ಟುಗೂಡ್ಕೊಂಡು ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಿಂದ ನಮ್ಮ ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಪ್ಪನವರು ಕೂಡ ನಮ್ಮ ಜೊತೆಲಿ ಇವತ್ತು ಇದ್ದಾರೆ. ಅವರು ಕೂಡ ಅವರ ಒಂದು ಸಹಕಾರ ಕೂಡ ನಮಗೆ ಅತಿ ಹೆಚ್ಚು ಇವತ್ತು ಮುಳಬಾಗಿಲು ತಾಲೂಕು ಅವಶ್ಯಕತೆ ಇದೆ. ಅವರ ಸಹಕಾರ ಕೂಡ ಪಡೆಯೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮನ ಈ ಯೋಜನೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಈ ಪದಾಧಿಕಾರಿಗಳನ್ನ ಆಯ್ಕೆ ಮಾಡತಕ್ಕಂಥ ರೀತಿನ ಎಲ್ರು ಕೂಡ ಬಹಳ ಸಂತೋಷಪೂರ್ವಕವಾಗಿ ಅವರೆಲ್ಲರೂ ಕೂಡ ಜವಾಬ್ದಾರಿ ಕೊಟ್ಟಿದೆ ಅಂತ ಹೇಳೋದ್ರ ಮುಖಾಂತರ ಕೆರಸಮಂಗಲ ನಮ್ಮ ವೆಂಕಟರಾಮ್ ಅವರು ನಮ್ಮ ಜಿಲ್ಲಾ ಪದಾಧಿಕಾರಿಗಳವರು ಅವರ ಒಂದು ನೇತೃತ್ವ ಮತ್ತು ನಮ್ಮ ಸಿದ್ದನಹಳ್ಳಿ ನಾಣಸ್ವಾಮಿ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮನ ನಾವು ಯೋಜನೆ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಕೋರ್ತಾ ನನ್ನ ಒಂದು ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.